ಅಶೋಕ್ ಅವರೇ, ಕಂಗ್ರಾಟ್ಸ್, ನೀವು ತಂದೆ ಆಗ್ತಾ ಇದ್ದೀರಾ. ಶಾರದವ್ವ, ನೀ ತಪ್ಪು ಹೇಳ್ದಂಗೆ ಆ ಡಾಕ್ಟ್ರೂ ತಪ್ಪು ಹೇಳಿರ್ಬೋದಲ್ವಾ? ಅಲ್ವಾ ಶಾರದವ್ವ? ನಂದಿ, ನಿನ್ನ ಹತ್ರ ಮಾತಾಡಬೇಕು, ಬಾ. ಇರಿ ಅಶೋಕ್, ನೀವು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಇನ್ಮೇಲೆ ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಲ್ವಾ? ಈಗ ಇವ್ರ ಜೊತೆ ಮಾತಾಡಿ ಬರ್ತೀನಿ. ಶಾರದಕ್ಕ, ನೀವು ಕನ್ಫ್ಯೂಸ್ ಮಾಡಿಕೊಂಡು ಎಲ್ಲರ ಮುಂದೆ ನಂದಿತಾ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದಾಗ ನನಗೆಷ್ಟು ಶಾಕ್ ಆಯಿತು ಗೊತ್ತಾ? ಯಾಕೆ ಶಾರದಕ್ಕ, ಈ ಸಲ ನಿಮ್ಮ ಲೆಕ್ಕಾಚಾರ ತಪ್ಪಾಯ್ತಾ? ಅದಕ್ಕೆ ಆಗಲೇ ನೋಡುವಾಗ ಕುಸಿಲ್ ಸರಿಯಾಗಿ ನೋಡಿಲ್ಲ ಅನ್ನಿಸ್ತೈತೆ ಅಲ್ವಾ ಸರ್ದವ? ಆದ್ರೆ ಇವಾಗ ಡಾಕ್ಟ್ರ ಹೇಳ್ಬಿಟ್ರಲ್ಲ, ನೀವು ಚಿಂತೆ ಬಿಡಿ, ಮಗಿನ ಚಂದಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡಿ. ಹೇಗೆ ಆರಾಮಾಗಿರ್ಲಿ ಬಾವ. ಶಾರದಕ್ಕ ಎಲ್ರ ಮುಂದೆ ಹಾಗೆ ಹೇಳಿದಾಗ ನನಗೆ ಶಾಕ್ ಆಗಿದ್ದೇನೋ ನಿಜ. ಆದರೆ ಒಂದು ಕಡೆ ಅವ್ರು ಹೇಳಿದ್ದು ನಿಜ ಆಗಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿದೆ. ಅಯ್ಯೋ, ಅದಕ್ಕೆ ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ? ಹೌದು ಬಾವ, ಬೆಳಗ್ಗೆಯಿಂದ ಈ ಮನೇಲಿ ಏನೇನೋ ಆಗೋಯ್ತು. ಈ ಮನೆಗೆ ಮಗು ಬರುತ್ತೆ ಅನ್ನೋ ಸಂತೋಷನ ಅನುಭವಿಸೋಕ್ಕೂ ಮುಂಚೆನೆ ಏನೇನೋ ಅಡೆತಡೆಗಳು ಬರ್ತಿದ್ಯಲ್ಲ ಬಾವ. ನೀವು ಈ ಮನೇಲೇ ಇದ್ರೆ ಮಗುಗೆ ಅಥವಾ ಮಾವಂಗೆ ತೊಂದರೆ ಆಗುತ್ತೆ ಅಂತ ಜ್ಯೋತಿಷರು ಬೇರೆ ಹೇಳಿ ಹೊರಟೋದ್ರು. ಇದು ಗೊತ್ತಾದ್ಮೇಲೂ ನಾನು ಹೇಗೆ ಆರಾಮಾಗಿರ್ಲಿ ಬಾವ? ಈಗ ಈ ಮಗು ಬೇಕಾ ಅಂತ ಅನ್ಸೋಕ್ ಶುರು ಆಗಿದೆ ಬಾವ. ನನಗೆ ಈ ಮನೆಯವ್ರು ಮುಖ್ಯ, ನೀವೆಲ್ಲರೂ ಮುಖ್ಯ. ಅದಕ್ಕೆ ಅಳಬೇಡಿ. ಅದಕ್ಕೆ ನಂದಿತಾ ಅವ್ರೆ, ಅಳ್ಬೇಡಿ. ಇಲ್ಲ ಜಾನಕಿ, ನನಗೀಗ ನಿಜವಾಗ್ಲೂ ಮಗು ಬೇಡ ಅಂತ ಅನ್ನಿಸ್ತಿದೆ. ಅದಕ್ಕೆ 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 ಇನ್ನೊಂದು ಕಿತ್ತ ಈ ಮಾತಂದ್ರೆ ಅಷ್ಟೇ ನೋಡಿ. ಹಂಗನ್ಬೇಡಿ. ಅದಕ್ಕೆ ಮನೆಗೆ ಬರ್ತಾರ ಮೊದಲನೇ ಕೂಸಿದು ಎಲ್ಲ ಒಳ್ಳೇದೇ ಆಯ್ತದೆ. ಬಾವಾ, ಜಾನಕಿ, ಇನ್ನು ಮುಂದೆ ನಾನು ಏನೇ ನಿರ್ಧಾರ ತಗೊಳ್ಬೇಕಂದ್ರೂ ನೀವಿಬ್ರೂ ಭಾಗಿಯಾಗಿರ್ತೀರ. ಅದಕ್ಕೆ ಕೆಲವು ವಿಚಾರಗಳ ಬಗ್ಗೆ ಈಗಲೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಿಬ್ಬರ ಹತ್ರ ಒಂದು 5 ನಿಮಿಷ ಮಾತಾಡಬೇಕು. ಇದೇನತ್ಗೆ ನೀವು ಮಾತಾಡಬೇಕು ಅಂತ ಕೇಳಬೇಕಾ? ಅದೇನು ಹೇಳಿ.
ಶಾರದಕ್ಕ, ನೀವು ಸ್ವಲ್ಪ ಹೇಳಿ ಅದಕ್ಕೆ. ಜ್ಯೋತಿಷರು ಹಾಗೆ ಹೇಳಿ ಹೋದಾಗಿಂದ ನನಗೆ ಯಾಕೋ ಸಹಿಸ್ಕೊಳಕ್ಕಾಗ್ತಿಲ್ಲ ಬಾವ. ನನ್ನಿಂದಾಗಿ ನಿಮಗೂ ಮಾವಂಗೂ ತೊಂದರೆ ಬರ್ಬೋದೇನೋ ಅಂತ ಅನ್ನಿಸ್ತಿದೆ. ಅದಕ್ಕೆ ತಿರ್ಗಾ ಹೇಳ್ತೀವಿ, ಏನೂ ಹಾಕಿಲ್ಲ, ನೀವು ಚಿಂತೆ ಮಾಡ್ಕೋಬೇಡಿ. ಜ್ಯೋತಿಷರು ಹೇಳಿದ್ದನ್ನು ಸೀರಿಯಸ್ ಆಗಿ ತಗೋತಾರೆ ಅಂತ ನೋಡಿದ್ರೆ ಇಲ್ಲ, ಇವ್ರಿಗೆ ನಾನು ಡ್ರಾಮಾ ಮಾಡೋದೇ ಸರಿ. ಹೌದು ನಂದಿತಾ ಅವರೇ, ನೀವು ಇಂಥ ಟೈಮಲ್ಲಿ ತುಂಬ ಸ್ಟ್ರೆಸ್ ತೊಗೋಬಾರ್ದು, ಯೋಚನೆ ಮಾಡಬೇಡಿ. ಇಲ್ಲ ಜಾನಕಿ, ಇದು ಬೇರೆ ವಿಷಯ ಆಗಿದ್ರೆ ನಾನು ಇಷ್ಟು ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಆದರೆ ಇಷ್ಟು ವರ್ಷಗಳಿಂದ ನಾನು ತಾಯಿ ಆಗಬೇಕು ಅಂದ್ಕೊಂಡಿದ್ದ ಕನಸು ನೆರವೇರಿದೆ. ಅದರ ಖುಷಿ ಇಷ್ಟು ಬೇಗ ಮರೆತು ಬೀಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಅಳಬೇಡಿ ಅದಕ್ಕೆ. ನಿನಗೂ ಗೊತ್ತಿರ್ಬೋದಲ್ವಾ ಜಾನಕಿ, ಯಾವುದೇ ಹೆಣ್ಣು ತಾನು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾಗಿದ್ದ ಮರುಕ್ಷಣದಿಂದ ತಾಯಿ ಅಂತ ಅನ್ಕೊಳ್ತಾಳೆ. ನಾನು ಹಾಗೆ ಅನ್ಕೊಂಡೆ ಅಷ್ಟೆ. ಆದ್ರೆ ಈಗ ಮಗು ಹುಟ್ಟೋಕ್ ಮುಂಚೆನೆ ಮಗು ಮೇಲೆ ಕೆಟ್ಟ ಹೆಸರಿದೆ ಅನ್ನೋದನ್ನ ಯಾವ ತಾಯಿ ತಾನೇ ಸಹಿಸ್ಕೋತಾಳೆ ಹೇಳಿ? ಹಾಗೆಲ್ಲ ಏನೂ ಇಲ್ಲ ನಂದಿತಾ ಅವರೇ. ಯಾರು ಹೇಳಿದ್ದು ಮಗು ಮೇಲೆ ಕೆಟ್ಟ ಹೆಸರಿದೆ ಅಂತ? ನೀವಾಗೇ ಏನೇನೋ ಅಸ್ಯೂಮ್ ಮಾಡ್ಕೋತಿದ್ದೀರಾ ಅಷ್ಟೇ. ಇರಬಹುದು, ನನ್ನ ಮಾತೀಗ ನಿಮಗೆ ದಟ್ಟತನವಾಗೇ ಕಾಣಿಸ್ಬಹುದು. ಆದರೆ ಅದರ ಹಿಂದೆ ಮಾವ ಮತ್ತೆ ನನ್ನ ಮಗು ಮೇಲಿಟ್ಟಿರೋ ಕಾಳಜಿ ಇದೆ. ಬಾವ, ಮಗು ಹುಟ್ಟಿದ ಮೇಲೆ ಮುಂದೊಂದು ದಿನ ಮಾವಂಗೆ ಏನಾದರೂ ತೊಂದರೆ ಆದರೆ ಎಲ್ಲರೂ ನನ್ನ ಮಗು ಕಡೆನೆ ಬೆರಳು ಮಾಡ್ತಾರಲ್ವಾ ಬಾವ? ಖಂಡಿತ ಮಾಡ್ತಾರೆ. ಅಷ್ಟೇ ಯಾಕೆ, ಮಾವನೇ ಹೇಳ್ಬಹುದು. ಬೇಡ, ಅಲ್ಲಿವರೆಗೂ ಕಾದು ತಪ್ಪು ಮಾಡೋದಕ್ಕೆ ನಾನು ತಯಾರಿಲ್ಲ. ಅದಕ್ಕೆ ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಬಾವ. ಏನತ್ಗೆ? ನನ್ನನ್ನು ನೀವು ಕೆಟ್ಟೋಳು ಅಂದ್ಕೊಂಡ್ರೂ ಪರವಾಗಿಲ್ಲ, ಆದರೆ ನನಗೆ ಬೇರೆ ದಾರಿ ಕಾಣ್ತಿಲ್ಲ. ದಯವಿಟ್ಟು ನನಗೋಸ್ಕರ ನನ್ನ ಮಗುಗೋಸ್ಕರ ನೀವು ಮನೆ ಬಿಟ್ಟು ಹೋಗ್ತೀರಾ ಬಾವ? ಅಯ್ಯೋ ಅದಕ್ಕೆ ಎದಳಿ, ನೀವು ಹೇಳ್ತೀನಿ ಅದಕ್ಕೆ ಎದಳಿ. ಜಾನಕಿ, ನಿಂಗೆ ಅನ್ನಿಸ್ತಿರ್ಬೋದಲ್ವಾ, ಇಷ್ಟು ಹೇಳ್ತಿರೋ ನಾನು ಅಂತವಳು ನಾನೇ ಮನೆ ಬಿಟ್ಟು ಹೋಗ್ಬೋದಲ್ವಾ ಅಂತ. ಅಲ್ವಾ?
ಅಯ್ಯೋ ಇಲ್ಲ ನಂದಿತಾ ಅವರೇ. ನಾನು ಅಶೋಕ್ ಸಪ್ರೇಟಾಗಿ ಹೋಗಿ ಮಗು ಹುಟ್ಟೋವರೆಗೂ ಅಲ್ಲೇ ಇರಬಹುದು. ಆದರೆ ನಮ್ಮಪ್ಪ ಏನ್ ಬಗ್ಗೆ ಗೊತ್ತಲ್ವಾ? ನನ್ನ ಮಗಳನ್ನೇ ದೊಡ್ಡ ಮನೆಯಿಂದ ಹೊರಗೆ ಹೋಗೋ ಹಾಗೆ ಮಾಡಿದ ಮಗುನ ಬೇಡ ಅಂತ ಹೇಳ್ತಾರೆ, ಮಗುನ್ ತೆಗೆಸ್ಬೇಡು ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ನನಗೋಸ್ಕರ, ದೊಡ್ಡ ಮನೆಗೋಸ್ಕರ ನೀವು ಮನೆ ಬಿಟ್ಟು ಹೋಗ್ತೀರಾ? ನಾನು ಹೀಗೆ ಕೇಳ್ತಿರೋದಕ್ಕೆ ಯಾವಾಗ ಪಾಪ ಅನುಭವಿಸ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಮಿಬ್ಬರ ಹತ್ರನೂ ಈ ರೀತಿ ಕೇಳ್ಕೊಳ್ತಿರೋದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಅದಕ್ಕೆ ನೀವು ಯಾವ್ದಕ್ಕೂ ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಯ್ತಿದೆ. ಇಲ್ಲ ಬಾಬಾ, ನಾನು ನಿಮ್ಮ ಹತ್ರ ಮಾತ್ರ ಮಾತಾಡಿದ್ರೆ ಎಲ್ಲರೂ ನಾನು ನಿಮಗೆ ಮೋಸ ಮಾಡಿ ಮನೆಯಿಂದ ಹೊರಗೆ ಕಳಿಸ್ದೆ ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಜಾನ್ಕಿನೂ ಜೊತೆಲಿ ಇಟ್ಕೊಂಡು ಕೇಳ್ಕೊತಿದ್ದೀನಿ. ನನಗೆ ನನ್ನ ಮಗು ಎಷ್ಟು ಮುಖ್ಯನೋ ಮಾವನ ಪ್ರಾಣನೂ ಅಷ್ಟೇ ಮುಖ್ಯ. ನನ್ನ ಮನಸ್ಸಲ್ಲಿರೋ ಕಾಳಜಿನ ಆತಂಕನ ನಿಮ್ಮ ಹತ್ರ ಹೇಳ್ಕೊಂಡೆ. ಈಗ ನಿಮಗೇನು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡಿ. ಅತಿಗೆ ನೀವು ಯಾವತ್ತೂ ತಲೆ ತೆಗಿಸ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ. ನೀವು ಅಂದ್ಕೊಂಡಂಗೆ ಅಪ್ಪ ಹಿಂಗುವೆ ಈ ದೊಡ್ಡ ಮನೆ ಮೊದಲನೇ ಮಗುಗೂ ಯಾವುದೇ ರೀತಿ ತೊಂದರೆ ಬರೋಕ್ಕಿಲ್ಲ. ಇದು ಆಂಜನಪ್ಪನ ಅಂದರೆ ನಿಮ್ಮಿಬ್ಬರಿಗೂ ನನ್ನ ಮೇಲೆ ಕೋಪ? ಚೇಚೆ ಅದಕ್ಕೆ ನೀವು ನಮ್ಮ ಅವ್ವ ಇದ್ದಂಗೆ, ನಿಮ್ಮೆಲ್ಲ ನಾನು ಯಾಕೆ ಪಾಪ ಮಾಡ್ಕೊಳ್ಳಿ ಹೇಳಿ? ಅಷ್ಟಕ್ಕೂ ನಿಮ್ಮ ಭಯ ಏನು ಅಂತ ನನಗೆ ಅರ್ಥ ಆಗುತ್ತೆ ನಂದಿತಾ ಅವರೇ. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡಿರೋರು. ನೀವೇನು ಚಿಂತೆ ಮಾಡಬೇಡಿ, ಹೋಗಿ ರೆಸ್ಟ್ ತಗೊಳ್ಳಿ. ತುಂಬ ಥ್ಯಾಂಕ್ಸ್. ತಿರಾಣ ಗಂಟ ನಿಮ್ಮನ್ನು ಬಿಟ್ಟು ಎಲ್ಲೋ ಹಾಕಿಲ್ಲ. ರಾಮೋರೆ, ನಾನು ತೀರ್ಮಾನ ಮಾಡಿಬಿಟ್ಟೆ ನಮ್ಮವ್ರೆ.
ಇದೆಲ್ಲದಕ್ಕೂ ಮನೆ ಬಿಟ್ಟು ಹೋಗೋದೊಂದೇ ದಾರಿ. ನಂಗೆ ಗೊತ್ತು ನಿಮಗೆ ನನ್ನ ಮ್ಯಾಗೆ ಬೇಸರ ಆಯ್ತದೆ, ಪಾಪ ಬರ್ತದೆ. ನಾನು ಇದನ್ನೆಲ್ಲ ನಂಬೋನಲ್ಲ ನಮ್ಮವ್ರೆ, ಅದು ನಿಮಗೂ ಗೊತ್ತು. ಆದರೆ ಇದು ನನ್ನೊಬ್ಬಂಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ಲ. ನಾನು ಏನು ಮಾಡಲಿ ನಮ್ಮವ್ರೆ? ನನಗೆ ಅರ್ಥ ಆಗುತ್ತೆ ರಾಮೋರೆ, ಆದರೆ ಮಾವನ ಮಾತು ಮೀರಿ ಹೇಗೆ? ಹೆಂಗಾರು ಒಪ್ಪಿಸ್ಲೇಬೇಕು. ಅಪ್ಪಯ್ಯ ಲೇ, ಅವ್ರಿಗೇನಿಲ್ಲ ಹೇಳ್ತಾರೆ, ನೀನು ಅದನ್ನೆಲ್ಲ ನಂಬಕೋಬೇಡ ಅಂತ ಹೇಳ್ತಾರೆ ಅಂತ ನನ್ನ ಅಪ್ಪನ ಮಾತು ನಂಬ್ಕೊಂಡು ಇಲ್ಲೇ ಮೊಂಡತನ ಮಾಡ್ಕೊಂಡು ಕೂತ್ಕೊಬಿಟ್ರೆ ಆಮೇಲೆ ಮಗಿಗೆ ಇಲ್ಲ ಅಪ್ಪನಿಗೆ ಏನಾರು ತೊಂದರೆ ಆಗ್ಬಿಟ್ರೆ? ಇಲ್ಲ ಇಲ್ಲ, ಆಮೇಲೆ ನಾನು ಜೀವನದಲ್ಲಿ ಯಾರಿಗೂ ಮಖ ತಪ್ಸೋಕ್ಕಾಗ್ತಿಲ್ಲ. ನಂದೇ ತೆಪ್ಪು ಅನ್ನೋ ಚಿಂತೆ ಜೀವನ ಪೂರ್ತಿ ಕಾಡ್ತಾ ಇರ್ತದೆ ಅಲ್ವ ನಮ್ಮವ್ರೆ? ಆದರೆ ನಾವು ಮನೆ ಬಿಟ್ಟು ಹೋದ್ಮೇಲೆ ನಿಮಗೆ ಮಾವನ್ನ ಶಾರದಕ್ಕನ್ನ ನೋಡದೇ ಇರೋಕ್ಕಾಗತ್ತಾ? ಆ ಚಿಂತೆ ನಿಮ್ಮ ಕಾಡಲ್ವ ರಾಮೋರೆ? ಖಂಡಿತ ಆಯ್ತದೆ ನಮ್ಮವ್ರೆ. ಆದರೆ ಅಪ್ಪ ಹಿಂಗೆ ಮಗಿಗೆ ಏನಾರ ಆಯ್ತದೆ ಅನ್ನೋ ದಿಗ್ಲು ಮುಂದೆ ಇದು ಹಸಿ ಕಮ್ಮಿನೆಯ. ಹಾಗಾದರೆ ನಂದಿತ ಅವ್ರಿಗೆ ಮಗು ಆಗೋವರೆಗೂ ನೆಮ್ಮದಿನೇ ಇಲ್ಲೇ ಜೀವನ ನಡೆಸಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ರಾಮೋರೆ? ದೊಡ್ಡ ಮನೆಗೋಸ್ಕರ ಏನು ಬೇಕಾರ ಮಾಡ್ತೀನಿ ಅಂತ ಹೇಳ್ತಾ ಇವನಿ. ನಾವು ಮನೆ ಬಿಟ್ಟು ಹೋದ್ರೆ ಮಾವ ನೆಮ್ಮದಿಯಾಗಿರ್ತಾರೆ ಅಂತ ಅಂತೀರಾ? ಆರೋಗ್ಯವಾಗಾದರೂ ಇರ್ತಾರೆ. ರಾಮೋರೆ, ಒಂದ್ಸಲ ಯೋಚನೆ ಮಾಡಿ ನೋಡ್ಬೋದಲ್ವಾ? ಅಂದರೆ ಮನೆ ಬಿಟ್ಟು ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀರಾ ನಮ್ಮರೆ? ನಾನು ಈ ಮನೇಲಿರೋದ್ರಿಂದ ಹುಟ್ಟ ಮಗಿಗೆ ಅಪ್ಪ ಹಿಂಗೆ ತೊಂದರೆ ಅಂತ ಹೇಳಿರೋದು. ನೀವಿರ್ಬೋದಲ್ಲ? ನಮ್ಮವ್ರೆ, ನನ್ನ ಜೊತೆ ಬಂದರೆ ನೀವು ಸ್ಯಾನೆ ಕಷ್ಟ ಅನುಭವಿಸ್ಬೇಕಾಯ್ತದೆ. ಅದಕ್ಕೆಯ ನೀವಿಲ್ಲೇ ಇರಿ, ನಾನು ಹೋಯ್ತೀನಿ. ಅದಕ್ಕೆ ಮಗು ಆಗಿದ ತಕ್ಷಣ ನಾನು ಬಿರ್ನೆ ಬಂದ್ಬಿಡ್ತೀನಿ.